ನೀವು ಏನಾದರೂ ಎಲೆಕ್ಟ್ರಿಕ್ ವೆಹಿಕಲ್ ತೊಗೋಬೇಕಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಂದ್ರೆ ಈ ಸೆಂಟ್ರಲ್ ಗೌರ್ಮೆಂಟ್ ಸಬ್ಸಿಡಿ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು. ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಜನ ಹೆಚ್ಚು ಖರೀದಿ ಮಾಡಲಿ ಅಂತ ಮುಂಚಿನಿಂದಾನು ಕೇಂದ್ರ ಸರ್ಕಾರ ಸಬ್ಸಿಡಿ ಸ್ಕೀಮನ್ನು ಕೊಡ್ತಾ ಬಂದಿತ್ತು. PM-E-Drive ಹೆಸರಿನ ಒಂದು ಸಬ್ಸಿಡಿ ಸ್ಕೀಮ್ ಜುಲೈ ತಿಂಗಳವರೆಗೂ ನಡೀತಾ ಇತ್ತು. ಆದರೆ ಅದನ್ನು ಇವಾಗ 2028 ಮಾರ್ಚ್ವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಈ ಸ್ಕೀಮಿನ ಪ್ರಕಾರ ನೀವು 1.5 ಲಕ್ಷ ರೂಪಾಯಿನ ಒಳಗಡೆ ಎಕ್ಸ್ ಶೋರೂಮ್ ಬೆಲೆ ಇರುವ ಯಾವುದೇ ಎಲೆಕ್ಟ್ರಿಕ್ 2 ವೀಲರನ್ನು ಖರೀದಿ ಮಾಡಿದ್ದೆ ಆದರೆ 1 ಕಿಲೋವ್ಯಾಟ್ ಬ್ಯಾಟ್ರಿಗೆ 2,500 ರೂಪಾಯಿ, ಮ್ಯಾಕ್ಸಿಮಮ್ 5,000 ರೂಪಾಯಿವರೆಗೂ ಸಬ್ಸಿಡಿ ಸಿಗುತ್ತೆ. ಇದಿಷ್ಟೇ ಅಲ್ಲ, 3 ವೀಲರ್ ಆಟೋ ಆಗಿರ್ಬೋದು, 4 ವೀಲರ್ ಕಾರ್ ಆಗಿರ್ಬೋದು, ಅಥವಾ ಎಲೆಕ್ಟ್ರಿಕ್ ಬಸ್ಸೇ ಆಗಿರ್ಬೋದು, ಯಾವುದು ತಗೊಂಡ್ರೂ ಕೇಂದ್ರ ಸರ್ಕಾರದ PM-E-Drive ಅಡಿಯಲ್ಲಿ ಸಬ್ಸಿಡಿ ಸಿಗುತ್ತೆ. ಆದರೆ ಈ ಸಬ್ಸಿಡಿ ಹಣ ಕಸ್ಟಮರ್ಗೆ ಸಿಗೋದಿಲ್ಲ. ಇದು PLI ಸ್ಕೀಮ್, ಅಂದರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಂತ. ವೆಹಿಕಲನ್ನು ಮ್ಯಾನುಫ್ಯಾಕ್ಚರ್ ಮಾಡಿರೋ ಕಂಪನಿಗೆ ಸಿಗುತ್ತೆ. ಅದನ್ನು ಅವರು ಎಕ್ಸ್ ಶೋರೂಮ್ ಬೆಲೆಯಲ್ಲಿ ಮೈನಸ್ ಮಾಡೇ ಹೇಳ್ತಾರೆ. ಮತ್ತು ಇನ್ನೊಂದು ಕಂಡೀಷನ್ ಗೊತ್ತಿರಲಿ, ಒಬ್ಬ ವ್ಯಕ್ತಿಗೆ ಒಂದು ಕ್ಯಾಟಗರಿಯ EVಗೆ ಒಂದು ಸಾರಿ ಮಾತ್ರ ಸಬ್ಸಿಡಿ ಸಿಗೋದು. ಅಂದರೆ ನೀವು ಒಂದು ಸಾರಿ ಎಲೆಕ್ಟ್ರಿಕ್ 2 ವೀಲರ್ ಏನಾದರೂ ತೊಗೊಂಡ್ರೆ ಅದಕ್ಕೆ ಸಬ್ಸಿಡಿ ಸಿಗುತ್ತೆ. ಅದಾದಮೇಲೆ ನೀವು ಮತ್ತೆ ಎಲೆಕ್ಟ್ರಿಕ್ 2 ವೀಲರ್ನೇ ತೊಗೊಂಡ್ರೆ ಸಬ್ಸಿಡಿ ಸಿಗೋದಿಲ್ಲ. ನೀವು ಎಲೆಕ್ಟ್ರಿಕ್ 4 ವೀಲರ್, ಎಲೆಕ್ಟ್ರಿಕ್ 3 ವೀಲರನ್ನು ತೊಗೊಂಡಿದ್ದೆ ಆದರೆ ಒಂದು ಸಾರಿ ಮತ್ತೆ ನೀವು ಸಬ್ಸಿಡಿಯನ್ನು ತಗೋಬಹುದು. ಇದಿಷ್ಟು ಕೇಂದ್ರ ಸರ್ಕಾರದ PM-E-Drive ಸಬ್ಸಿಡಿ ಬಗ್ಗೆ ಆಯಿತು. ಆದರೆ ರಾಜ್ಯದ ಸರ್ಕಾರದ ಸಬ್ಸಿಡಿಗಳು ಸಹ ಸಿಗ್ತವೆ. ಸದ್ಯಕ್ಕೆ ಡೆಲ್ಲಿಯಲ್ಲಿ ಒಂದು ಎಲೆಕ್ಟ್ರಿಕ್ 2 ವೀಲರ್ ಏನಾದರೂ ತಗೊಂಡ್ರೆ 30,000 ರೂಪಾಯಿವರೆಗೂ ಸಬ್ಸಿಡಿ ಸಿಗುತ್ತೆ. ನೆನಪಿರಲಿ, ರಾಜ್ಯ ಸರ್ಕಾರದ ಸಬ್ಸಿಡಿ ಸ್ಕೀಮ್ಗಳ ಹಣ ನೇರವಾಗಿ ಕಸ್ಟಮರ್ ಅಕೌಂಟ್ಗೆ ಬರುತ್ತೆ. ಆದರೆ ಸದ್ಯಕ್ಕೆ ಕರ್ನಾಟಕದಲ್ಲಿ ಯಾವುದೇ ರೀತಿ ಸಬ್ಸಿಡಿ ಸ್ಕೀಮ್ ನಡೀತಾ ಇಲ್ಲ. ಸದ್ಯ ಕರ್ನಾಟಕದಲ್ಲಿ ನೀವು ಯಾವುದೇ ಎಲೆಕ್ಟ್ರಿಕ್ ವೆಹಿಕಲನ್ನು ಖರೀದಿ ಮಾಡಿದ್ದೆ ಆದರೆ ರೋಡ್ ಟ್ಯಾಕ್ಸ್ ಮತ್ತು ರಿಜಿಸ್ಟ್ರೇಷನ್ ಫೀನಲ್ಲಿ ಕೆಲವೊಂದಿಷ್ಟು ಕನ್ಸೆಷನ್ಗಳನ್ನು ಕೊಟ್ಟಿದ್ದಾರೆ. ಮತ್ತು ಈಗ ನೀವು ಹೇಳಿ, ಈ ಸಬ್ಸಿಡಿಯನ್ನು ಬಳಸ್ಕೊಂಡು ನೀವು ಯಾವ ಎಲೆಕ್ಟ್ರಿಕ್ ವೆಹಿಕಲನ್ನು ತೊಗೊಳಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ? ಕಮೆಂಟ್ ಮಾಡಿ ತಿಳಿಸಿ.